ಮಾನ್ವಿ ಡಿಪೋದಿಂದ ಇತರ ಜಿಲ್ಲೆಗೆ ಹಾಗೂ ಪುಣ್ಯಕ್ಷೇತ್ರಗಳಿಗೆ ಬಸ್ ಬಿಡುವ ವ್ಯವಸ್ಥೆ ಮಾಡಬೇಕು. ಇದರಿಂದ ಪ್ರಯಾಣಿಕರಿಗೆ ಹಾಗೂ ಭಕ್ತರಿಗೆ ಅನುಕೂಲವಾಗಲಿದೆ ಎಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ಪದಾಧಿಕಾರಿಗಳು ಘಟಕ ವ್ಯವಸ್ಥಾಪಕ ಎಂ ನಾಗರಾಜರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು. ಜಯ ಕರ್ನಾಟಕ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷ ರಾಜಾ ವಿಜಯಕುಮಾರ ನಾಯಕ ಮಾತನಾಡಿ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಜನರಿಗೆ ಮಾನ್ವಿ ಸಾರಿಗೆ ಘಟಕದಿಂದ ನೇರವಾಗಿ ರಾಜ್ಯ ಹಾಗೂ ಅಂತರಾಜ್ಯಗಳಲ್ಲಿನ ಪುಣ್ಯಕ್ಷೇತ್ರಗಳಾದ ಮಂತ್ರಾಲಯ, ಶ್ರೀಶೈಲ, ದೇವಲ, ಗಾಣಪಾಪುರಕ್ಕೆ ತೆರಳುವುದಕ್ಕೆ ಬಸ್ ಸಾರಿಗೆ ಇಲ್ಲದೆ ಇರುವುದರಿಂದ ತೊಂದರೆಯಾಗಿದೆ ಎಂದು ಕಿಡಿಕಾರಿದರು. ತಾಲೂಕಿನ ಗ್ರಾಮಗಳಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ಕಾರಣ ಗ್ರಾಮೀಣ ಜನರ ಬದುಕಿಗೆ ಹಾಗೂ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದಕ್ಕೆ ತೊಂದರೆಯಾಗಿದೆ. ನಮ್ಮ ಮನವಿಯನ್ನ ಆಲಿಸಿ ಬಸ್ ಬಿಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದೇ ಆದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ಗಂಟೆಯನ್ನ ನೀಡಿದ್ದಾರೆ. ಈಗ ಶಾಪುರಕ್ಕೆ ಒಂದು ಪರ್ಟಿಕ್ಯುಲರ್ ಇವತ್ತು ಬಸ್ ಮಾನ್ವಿಯಿಂದ ಮೈಸೂರಿಗೂ ಇಲ್ಲ ಸರ್. ಆಮೇಲೆ ಮಾನ್ವಿಲಿಂದ ರೈತರಿಗೆ ಈಗ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಸರ್. ಎಂಪ್ಲಾಯ್ಸ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸಾರ್ವಜನಿಕರು ಬೆಳಿಗ್ಗೆ ಸುಮಾರು ಅಂದ್ರೆ ಒಂದು 5-5:30 ಸುಮಾರು ಇಲ್ಲ ಬಸ್ಸು 6 ಗಂಟೆ ಮೋಸ್ಟ್ಲಿ ರವಿ AC ರವಿ ಏನೋ ಮಾನ್ವಿ ಟು ರೈತರು ಈಗ ಮೊನ್ನೆ ರೀಸೆಂಟ್ ಆಗಿ 6:00ರಿಂದ 6:30 ಒಳಗಡೆ ಹೋಗ್ತಾನೆ ರಾಯಚೂರಿಗೆ. ನಮ್ಮ ಡಿಪೋದೇ ಫಸ್ಟ್ ಗಾಡಿ. ನೀವು ಮುಂಚೆ ಸಿನ್ನೂರು ಬಸ್ ಬರೋರಿಗೆ ಕಾಯ್ತಾ ಇದ್ರಿ, ಗಾಡಿ ಕಾಯ್ತಿದ್ರಿ. 5 o'clock 5 ಗಂಟೆಗೆ ಹೇಳ್ತಾರೆ. 5 ಗಂಟೆಗೆ ರಾಯಚೂರು ಗಾಡಿಗಳು ಬೆಂಗಳೂರಿಂದ ಈಗ ನಾವು 6:00ವರೆಗೆ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಿದ್ವಿ. ನಾವು ಆಲ್ರೆಡಿ 1 ವಾರ ಆಯ್ತು ಬಿಟ್ಟು. ಇಲ್ಲ ಸರ್, ಇನ್ನೊಂದು 5:00ವರೆಗೆ ಒಂದು ಬಸ್ ಬಿಟ್ಟರೆ ಈಗ ಸದ್ಯ ನಾನು ಹೇಳಿದಲ್ಲ ಸರ್, ಇರೋ ಬಸ್ಸಲ್ಲೇ ನಾನು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಅನುಕೂಲ ಮಾಡಿಕೊಡ್ತೀನಿ ಸರ್. ಈಗ ರಾಯಚೂರಿಗೆ ಬಸ್ ಇಲ್ಲ ಅಂತಂದರೆ ನಾನು ಅದಕ್ಕೆ ಬಂದ ತಕ್ಷಣ ಅದನ್ನ ಪರಿಶೀಲನೆ ಮಾಡಿ 6:00ವರೆಗೆ ನಿಮ್ಗೆ ಇಲ್ಲಿ ಮಾನ್ವಿಯಿಂದ ಎಲ್ಲ ಕಡೆ ಸ್ಟಾಪ್ ಕೊಟ್ಕೊಂಡು ಹೋಗಿ ಮಾಡಿದ್ವಿ. ರಾಯಚೂರಿಗೆ ಆಮೇಲೆ ಮುದಿಯೋರು ಈಗ ಡೈರೆಕ್ಟ್ ಇದ್ದು ಈಗೆಲ್ಲ ಕ್ಯಾನ್ಸಲ್ ಮಾಡ್ಯಾರ. ಬೇಕಾದ್ರೆ ನೀವು ಹೊಸ ಬಂದಿರಲ್ಲ ಕೇಳಿ